ಮಾಡಿ ಬೀಜ ಗೊಬ್ಬರ ತಂದು ಹಾಕಿದರೆ, ಕಾಲಕ್ಕೆ ತಕ್ಕಂತೆ ಮಳೆಯಾದರೆ ರೈತನು ಸಾಲ ಮಾಡಿ ಬಿತ್ತನೆ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತದೆ. ಒಂದು ವೇಳೆ ಮಳೆರಾಯ ಸಿಟ್ಟು ಬಂದು ಮುನಿಸಿಕೊಂಡರೆ ನಮ್ಮಂತ ರೈತರ ಬಾಳು ಬೀದಿಯ ಪಾಲು. ಕಷ್ಟಪಟ್ಟು ದುಡಿಯುವ ಈ ಜಗದ ರೈತನಿಗೆ ಅದು ಎಂದೂ ಸಿಗದು ಸುಖ ಶಾಂತಿ. ವಿಚಾರ ಮಾಡಲು ಏನಿದೆ ರೇಖಾ? ಮಣ್ಣಿನ ಮಕ್ಕಳಾಗಿ ದುಡಿಯುವ ರೈತನ ಕಷ್ಟದ ಬಗ್ಗೆ ವಿಚಾರ ಮಾಡುತ್ತಿದ್ದೆ. ಹಗಲೆಲ್ಲ ದುಡ್ಕೊಂಡು ಬಂದು ರಾತ್ರಿ ಆದ್ರೆ ನೆಮ್ಮದಿಯಿಂದ ನಾವು ಮಲ್ಕೋಬೇಕು. ಅದನ್ನ ಬಿಟ್ಟು ಈ ರೀತಿ ಚಿಂತೆ ಮಾಡಬಾರ್ದು. ಮನುಷ್ಯನಿಂದ ಬಳಿಕ ಚಿಂತೆ ಸಹಜ ರೇಖಾ. ಅಯ್ಯೋ, ಅದು ಚೆನ್ನಾಗಿ ಗೊತ್ತಿರುತ್ತೆ. ಈ ಮನುಷ್ಯನಿಗೆ ಬೆಂಕಿಗಿದ್ದು ಮಿಗಿಲಾಗಿದ್ದು ಚಿಂತೆ ಅನ್ನೋದೇನು? ನಮ್ಮನ್ನ ಜೀವಂತವಾಗಿ ಸುತ್ತೋದು ಆ ಬೆಂಕಿ. ಆದ್ರೆ ಈ ಚಿಂತೆ ಅನ್ನೋದಿದೆಯಲ್ಲ, ನಾವು ಜೀವನ ಮೂರ್ತಿ ಬದುಕಿರೋರ್ಗು ಚಿಂತೆ ಮಾಡ್ತಾ ಇದ್ರೆ ಅದು ನಮ್ಮನ್ನ ಸುಡ್ತಾನೆ ಇರುತ್ತೆ. ಹೌದು ರೇಖಾ, ಚಿಂತೆಯಿಂದ ಹೊರಬರಬೇಕೆಂದರೆ ಆ ಬ್ರಹ್ಮ ನಮ್ಮನ್ನು ಬಿಡುವಂತಿಲ್ಲವಲ್ಲ. ಹೌದು, ಅದ್ಯಾವ ಚಿಂತೆ ಮಾಡ್ತಾ ಇದ್ದೀರಾ? ಯಾತಕ್ಕಾಗಿ? ಕೆರೆ ಹತ್ತಿರವಿರುವ ನಮ್ಮ 10 ಎಕರೆ ಜಮೀನನ್ನು ಆ ಶ್ರೀಮಂತ ಅನಿಲ್ ರಾಜನಿಗೆ ಕೊಡಬೇಕಂತೆ. ಯಾಕೆ? ಮಿಲ್ ಕಟ್ಟಿಸಲು ಜಮೀನನ್ನು ನಮಗೆ ಮಾರು ಎಂದು ಆ ಅನಿಲ್ ರಾಜ ಕೇಳಿದ. ಆದರೆ ನಾನು ಸತ್ತರೂ ಕೊಡುವುದಿಲ್ಲ ಎಂದು ಹೇಳಿ ಬಂದೆ ರೇಖಾ. ಸರಿಯಾಗಿ ಹೇಳಿ ಬಂದಿದ್ದೀರಾ ಬಿಡ್ರಿ. ಅವರೆಲ್ಲ ಬಡವರ ಆಸ್ತಿನ ನುಂಗೋದಕ್ಕೆ ಕಾಯ್ಕೊಂಡು ಕೂತಿರ್ತಾರೆ ಈ ದುಷ್ಟ ಜನಗಳು. ಹೌದು ರೇಖಾ, ಬಡವರ ದಬ್ಬಾಳಿಕೆ ಮಾಡುವುದೆಂದರೆ ಹಣವಂತರಿಗೆ ಹುಡುಗಾಟವಾಗಿ ಹೋಗಿದೆ. ನಮ್ಮಂತ ಬಡವರನ್ನು ಮಾರುತಿ ದೇವರೇ ಕಾಪಾಡಬೇಕು. ಸರಿ, ಈಗ ಚಿಂತೆ ಮಾತಾಡ್ತಾ ಕೂತಿರ್ತೇನೋ ಅಥವಾ ಒಳಗಡೆ ಊಟ ಮಾಡ್ತೀವಿ? ರೇಖಾ, ಊಟಕ್ಕಿಂತ ಮುಖ್ಯವಾಗಿ ಈಗ ನನಗೆ ನಿನ್ನ ಕೆಂದುಟಿಗಳಿಂದ ಸಿಹಿ ಮುತ್ತು ಬೇಕು. ಏಕೆಂದರೆ ನನ್ನಲ್ಲಿ ಅಡಗಿರುವ ಚಿಂತೆಯನ್ನು ಒಡೆದೋಡಿಸುವ ಶಕ್ತಿ ನಿನ್ನ ಸಿಹಿ ಮುತ್ತಿನಲ್ಲಿದೆ. ಮಾತಿನಲ್ಲಿ ನಿಮ್ಮನ್ನ ನಾನು ಈರ್ಸೋದಕ್ಕಾಗುತ್ತಾ?